ಮುಗಳಕೋಡ ಪಟ್ಟಣದಲ್ಲಿ ಶ್ರೀ ಭರಮಲಿಂಗೇಶ್ವರ ನೂತನ ಕಟ್ಟಡ ಹಾಗೂ ಬಸವೇಶ್ವರರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಒಂದೇ ಒಂದು. ಅಂತಹ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದ್ಗುರು ಲಿಂಗೈಕ್ಯ ಯಲ್ಲಾಲಿಂಗ ಪ್ರಭು ಮಹಾರಾಜರ ಕರ್ತೃಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತನಾಡುವ ದೇವರೆನಿಸಿದಂತ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜ ಶ್ರೀ ಸಿದ್ದರಾಮೇಶ್ವರ ಮಹಾರಾಜರ ಕರ್ತೃಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲೆಮರೆಯ ಕಾಯ ಅಂತಿರುವ ದಿವ್ಯ ಶಕ್ತಿಯ ಬಯೋ ಪರಂಪರೆಯ ಶ್ರೀ ಮುರುಘರಾಜೇಂದ್ರ ಅಪ್ಪಂಗಳವರ ಪಾದಗಳಿಗೆ ಹಣೆಮಣಿದು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದ ಶ್ರೀ ಭರಮಲಿಂಗೇಶ್ವರ ದೇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ನಮ್ಮ ಮುಗಳಕೋಡದ ಕಮಿಟಿಯ ಹಿರಿಯರಾದಂತಹ ಶ್ರೀಯುತ ಸದಾಶಿವ ಹುಣ್ಣೂರ್ ಅವರೇ, ಲಕ್ಷ್ಮಣಜ್ ಅವರೇ, ಎಲ್ಲ ನಡುವಿನಿಕೇರಿ ಅವರೇ, ಕರ್ಮಿಮ್ಗಳು ಅವರೇ, ಸೊಂಟ್ನವರ ಅವರೇ, ತುಳಜಾಗೋಳ ಅವರೇ, ಇಲ್ಲಿ ಸೇರಿದಂತ ಕಾಕಂಡಿಕೆ ಅವರೇ, ಎಲ್ಲ ಈ ಭಾಗದ ಎಲ್ಲ ಕಮಿಟಿ ಹಿರಿಯರೇ, ಸೊಂಟ್ನವರವರೇ, ಇನ್ನುಳಿದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಎಲ್ಲ ನಮ್ಮ ವಾದ್ಯ ಮೇಳದವರೇ, ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ಜನನಿ ಜನ್ಮ ಭೂಮಿಚ್ಛ ಸ್ವರ್ಗಾದಪಿ ಗರಿಯಸಿ. ಈ ಭರತ ಖಂಡದಲ್ಲಿ ಅನೇಕ ಸಾಧು ಸತ್ಪುರುಷರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಅನೇಕ ಸಂತರು, ಮಹಾಂತರು ಆಗಿ ಹೋಗುವುದರೊಂದಿಗೆ ನಮಗೆ ಸಂಸ್ಕಾರ, ಸಂಸ್ಕೃತಿ, ಅದರ ಪರಿಪಾಲನೆಯ ಬಗ್ಗೆ ಅರಿವನ್ನು ಕೊಟ್ಟು ಹೋಗಿದ್ದಾರೆ. ಅಂತಹ ನಾವು ದೈವತ್ವವನ್ನು ಕಾಣುವ ಮಣ್ಣಿನಲ್ಲಿ, ಕಟ್ಟಿಗೆಯಲ್ಲಿ, ಈ ಒಂದು ಕಲ್ಲಿನಲ್ಲಿ ದೈವತ್ವವನ್ನು ಕಾಣುವ ನಮ್ಮ ಭಾರತೀಯ ಸಂಪ್ರದಾಯ. ಈ ಸಂಪ್ರದಾಯವನ್ನ ಇವತ್ತು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಒಂದು ಕಾರ್ಯವನ್ನ ನಮ್ಮ ಎಲ್ಲಾ ಭರಮಲಿಂಗೇಶ್ವರ ಕಮಿಟಿಯವರು, ಹಿರಿಯರಾದಂತಹ ಸದಾಶಿವ ಹುಣ್ಣೂರ್ ಅವರು ಸೇರಿಕೊಂಡ ಇವತ್ತು ಏನ್ ಮಾಡ್ಯಾರಪ್ಪ ಅಂದ್ರ ಈ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಅದರ ಪರಿಪಾಲನೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಕಾರ್ಯವನ್ನ ಇವತ್ತ ನಮ್ಮ ದೇವಸ್ಥಾನ ಕಟ್ಟುವುದರ ಮುಖಾಂತರ, ಹಾಗೆ ಅದರ ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದರೊಂದಿಗೆ ಆ ಸಂಸ್ಕಾರ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ಹೇಳಲು ನಮಗೆ ಬಹಳ ಸಂತೋಷ ಅನಿಸ್ತದೆ. ಅವರೆಲ್ಲಾ ಕಮಿಟಿಯವರಿಗೂ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ಇವತ್ತು ನೋಡ್ರಿ, ನಮ್ಮ ಭಾರತೀಯ ಸಂಪ್ರದಾಯ ಎಂತದಪ್ಪ ಅಂದ್ರ, ವಿದೇಶಿ ಪ್ರವಾಸಿಗರ ನಮ್ಮ ದೇಶಕ್ಕೆ ಬರ್ಬೇಕಾದ್ರ ಅವ್ರು ಹೆಂಗ್ ಬರ್ತಾರಂದ್ರ, ನಾವು ನೀವೆಲ್ಲರೂ ಇವತ್ತ ಈ ನಮ್ಮ ಚಪ್ಪಲಿಗಳನ್ನ ಹೊರಗೆ ಕಳೆದು ಎಲ್ಲಿ ಹೋಗ್ತೀವಿ? ದೇವಸ್ಥಾನದಾಗ ಹೋಗ್ತೀವಿ. ದೇವಸ್ಥಾನದಾಗ ಮಾತ್ರ ಹೋಗ್ತೀವಿ ನಾವು. ನಮ್ಮ ಪಾದರಕ್ಷೆಗಳನ್ನ ಬಿಟ್ಟ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ನಾವು ದೇವರ ಸ್ವರೂಪವನ್ನು ಕಂಡು ಅಲ್ಲಿ ನಮಸ್ಕಾರವನ್ನು ಮಾಡ್ತೀವಿ. ಆ ರೀತಿ ನಮ್ಮ ದೇಶಕ್ಕೆ ಯಾರಾದ್ರೂ ಒಬ್ರು ವಿದೇಶಿಗರು ಬರ್ಬೇಕಾಗಿತ್ತಂದ್ರ ಅವರು ಮೊದಲು ಬರ್ಬೇಕಾದ್ರ ಸ್ನಾನ ಮಾಡಿ ಪಾದರಕ್ಷೆಗಳನ್ನ ಅವ್ರ ದೇಶದಾಗ ಬಿಟ್ಟ ನಮ್ಮ ದೇಶದ ಬೌಂಡ್ರಿಗೆ ಬರುವಂತ ಸಂದರ್ಭದಾಗ ಅವ್ರು ಹೆಂಗ್ ಬರ್ತಾರಪ್ಪ ಅಂದ್ರ, ನಮ್ಮ ದೇಶಕ್ಕೆ ಏನು ಸ್ನಾನ ಮುಗಿಸ್ಕೊಂಡ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸುವ ಮುಖಾಂತರ ಈ ದೇಶದಾಗ ನಮ್ಮಲ್ಲಿ ಪಾದಾರ್ಪಣೆ ಮಾಡ್ತಾರ. ಯಾಕೆ ಮಾಡ್ತಾರಪ್ಪ ಅಂದ್ರ, ಇಲ್ಲಿ ಭಾರತೀಯ ಸಂಸ್ಕಾರ, ಸಂಸ್ಕೃತಿ, ಅದರ ಪರಿಪಾಲನೆ, ಒಂದು ದೇವರಲ್ಲಿ ಕಾಣುವಂತ ಒಂದು ಋಣ, ಒಂದು ಗುಣತ್ವವನ್ನು ನೋಡಿ ಅವ್ರು ನಮ್ಮ ಸಂಪ್ರದಾಯಕ್ಕೆ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುವ ಮುಖಾಂತರ ಪಾದಾರ್ಪಣೆ ಮಾಡ್ತಾರ. ಅಂತ ದೇಶ ನಮ್ಮದು. ಆ ದೇಶದಲ್ಲಿ ನಾವು ನೀವೆಲ್ಲರೂ ಹುಟ್ಟಿ ಬೆಳೆದಿದ್ದೀವಿ ಅಂದ್ರೆ ನಮಗೆ ಬಹಳ ಸಂತೋಷ ಅನಿಸ್ತದ. ಇಂಥ ದೇಶ ನಮಗೆ ಎಲ್ಲಿಯೂ ಸಿಗುದಿಲ್ಲ. ನಮ್ಮ ದೇಶದಲ್ಲಿ ನಾನಾ ಭಾಷೆ, ಆಚಾರ, ವಿಚಾರ, ನೆಲ, ಜಲ, ಸಂಸ್ಕೃತಿಯನ್ನು ಹೊಂದಿದಂತ ಒಂದು ಸುಂದರವಾದಂತ ಭವ್ಯವಾದಂತ ದೇಶ. ಈ ದೇಶದಲ್ಲಿ ನಾವು ನೀವೆಲ್ಲರೂ ನಾಡು, ನುಡಿ, ಈ ಒಂದು ಸಂಸ್ಕಾರ, ಸಂಸ್ಕೃತಿಯನ್ನ ಎಲ್ಲರೂ ಪರಿಪಾಲನೆಯನ್ನ ಮಾಡಿಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯಲ್ಲಿ ನಾವು ನೀವೆಲ್ಲರೂ ಒಂದು ಏನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ, ದೈವತ್ವವನ್ನ ದೇವರಲ್ಲಿ ಕಾಣಬೇಕಾಗಿತ್ತಂದ್ರ ನಾವೆಲ್ಲರೂ ಸಂಸ್ಕಾರವಂತರಾಗಬೇಕು. ಹೇಗೆ ಸಂಸ್ಕಾರವಂತರಾಗಬೇಕಂದ್ರ, ದೇವರು ಎಂದನಪ್ಪ ಅಂದ್ರ, ಮೊದಲ ಗುರು, ಮೊದಲ ದೇವರು ತಾಯಿ, ಎರಡನೇ ದೇವರು ತಂದೆ, ಮೂರನೇ ದೇವರು ಹಿರಿಯರು ಗುರುಗಳು, ನಾಲ್ಕನೇ ದೇವರು ಹಿರಿಯರು, ಐದನೇ ದೇವರು ದೈವ. ಈ ಐವನ್ನ ಬಿಟ್ಟ ತಾಯಿ, ತಂದೆ, ಗುರು, ಹಿರಿಯರು, ದೈವ, ಈ ಐದನ್ನ ಬಿಟ್ಟು ಜಗತ್ತಿನಲ್ಲಿ ಯಾವ ದೇವರಿಲ್ಲ. ಆ ಐದಕ್ಕೆ ನೀವು ಎಲ್ಲರೂ ಇವತ್ತು ತಾಯಿಗೆ, ತಂದೆಗೆ, ಗುರುವಿಗೆ, ಹಿರಿಯರಿಗೆ, ದೈವಕ್ಕೆ ವಿನಯರಾಗಿ ಹೋಗಿದಂದ್ರ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಕ್ ಸಾಧ್ಯತೆ ಐತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ನೋಡ್ರಿ,
ಇಷ್ಟೆಲ್ಲ ಅವರು ಗುಡಿ ಒಂದು ಕಟ್ಟ್ಯಾರಪ್ಪ ಅಂದ್ರೆ ಇದಕ್ಕೆಲ್ಲರೂ ತನುಮನ ಒಂದು ಸಲ್ಲಿಸಬೇಕಾಗತಿ. ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಬಂದ ಅವರಿಗೆ ತನುಮನದಿಂದ ಸಹಾಯವನ್ನು ಸಲ್ಲಿಸಬೇಕು. ಯಾಕಂದ್ರೆ ನಾವು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ ಕಟ್ಟುವುದು ಮುಂದಕ್ಕೆ ಬುದ್ಧಿ ಸರ್ವಜ್ಞ ಹಾಗೆ ನಾವು ಇವತ್ತು ಕೊಟ್ಟಿವಪ್ಪ ಅಂದ್ರೆ ಮುಂದೆ ದೇವರು ನಮ್ಗೆ ಕೊಡ್ತಾನೋ. ಅದಕ್ಕೆ ಮುಂದಿನ ನಿರ್ಮಾಣದಲ್ಲಿ ಈ ಭರಮಲಿಂಗೇಶ್ವರ ದೇವಸ್ಥಾನ ಎತ್ತರ ಮಟ್ಟಕ್ಕೆ ಬೆಳಿಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಡಿ.ವಿ.ಜಿ. ಅವರು ಒಂದು ಮಾತು ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸರಿ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೂ ಒಂದಾಗು ಮಂಕುತಿಮ್ಮ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ನಮ್ಗೆ ಕಷ್ಟ ಬರ್ಲಿ ಸುಖ ಬರ್ಲಿ ಆ ದೇವರ ಕೃಪೆಯವ್ರು ನಮ್ಮ ಮೇಲೆ ಇದ್ರೆ ನಾವು ನೀವೆಲ್ಲರೂ ಏನ್ ಬೇಕಾದ್ರೂ ಸಾಧನೆ ಮಾಡಕ್ ಸಾಧ್ಯತೆ ಐತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಕೊನೆಯಲ್ಲಿ ನೋಡ್ರಿ ಇವತ್ತ ಕಷ್ಟಗಳು ಬರ್ತಾವ ಎಲ್ಲರಿಗೂ. ಒಂದು ಬ್ರಹ್ಮ ಒಂದು ಬರಿತಾನ, ಏನ್ ಬರಿತಾನಪ್ಪ ಅಂದ್ರ ಒಂದೇ ನಿಮಿಷನಾಗ ಹೇಳಿ ಮುಗಿಸ್ತೇನ್ರಿ ನೋಡ್ರಿ. ಏನ ಬರಿತಾನಂದ್ರ ಒಂದು 4 ನುಡಿ ಐತ್ರಿ ಅದು. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ, ಸತ್ಯ ನುಡಿಯೋದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನೋ ಧರ್ಮ, ಪಗಡಿ ಆಡಿ ರಾಜ ಸೋತಾನೋ ಧರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ, ಸತ್ಯ ನುಡಿಯೋದು ಪಾಂಡವರ ನಿಯಮ, ಪಗಡಿ ಆಡಿ ರಾಜ ಸೋತಾನೋ ಧರ್ಮ. ಬಲಿಷ್ಠರಿದ್ದರೋ ಅರ್ಜುನ ಭೀಮ, ಆದರೂ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ, ಆದರೂ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ. ದ್ರೌಪದಿ ಕೌರವರಿಗೆ ದ್ರೌಪದಿ ಸುತನೋ ಸೋತಾನೋ ಧರ್ಮ, ದ್ರೌಪದಿ ಕೇಳ್ತಾಳ ಇದರ ನಿಯಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಭದಾಗ ಸೀರಿ ಕಳಿಸಿತ್ತೋ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ. ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟಾನೊಮ್ಮ, ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟಾನೊಮ್ಮ, ತಾಯಿಗೆ ವಚನ ಕೊಟ್ಟಾನೊಮ್ಮ. ಅಣ್ಣ ತಮ್ಮಂದಿರನ ಅಗಲಿಸಿ ಬಿಟ್ಟಿತ್ತೋ ಕುರುಕ್ಷೇತ್ರದಲ್ಲಿ ಕೊಂದಿತ್ತೋ ಕರ್ಮ, ಅಣ್ಣ ತಮ್ಮಂದಿರನ ಅಗಲಿಸಿ ಬಿಟ್ಟಿತ್ತೋ ಕುರುಕ್ಷೇತ್ರದಲ್ಲಿ ಕೊಂದಿತ್ತೋ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ. ಜನಕರಾಜನ ಮಗಳ ಸೀತಮ್ಮನೊಮ್ಮ, ಜನಕರಾಜನ ಮಗಳು ಸೀತಮ್ಮನೊಮ್ಮ, ರಾವಣ ಕದ್ದು ವೈದಾನೊಮ್ಮ, ರಾವಣ ಕದ್ದು ವೈದಾನೊಮ್ಮ. ಏನು ಮಾಡಿದನು ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ, ಏನು ಮಾಡಿದನು ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ. ಅಯೋಧ್ಯದ ಅರಸ ಹರಿಶ್ಚಂದ್ರನಾಮ, ಅಯೋಧ್ಯದ ಅರಸ ಹರಿಶ್ಚಂದ್ರನಾಮ, ಹೆಂಡಿರು ಮಕ್ಕಳ ಮಾರಿಕೊಂಡಾನೊಮ್ಮ, ಹೆಂಡಿರು ಮಕ್ಕಳ ಮಾರಿಕೊಂಡಾನೊಮ್ಮ. ಆಳನ ಕೀಳಾಗಿ ಕೀಳನ ಆಳಾಗಿ, ಆಳನ ಕೀಳಾಗಿ ಕೀಳನ ಆಳಾಗಿ ದುಡ್ದಾನೊಮ್ಮ. ಆದರೂ ಬಿಡಲಿಲ್ಲೋ, ಆದರೂ ಬಿಡಲಿಲ್ಲೋ ಸುಡುಗಾಡ ಕಾಯ್ಲಿಕ್ಕೆ ಹಚ್ಚದ ಪೂರ್ವದ ಕರ್ಮ, ಆದರೂ ಬಿಡಲಿಲ್ಲೋ ಸುಡುಗಾಡ ಕಾಯ್ಲಿಕ್ಕೆ ಹಚ್ಚದ ಸುಡುಗಾಡ ಕಾಯ್ಲಿಕ್ಕೆ ಹಚ್ಚದ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೋ ಕರ್ಮ. ಸೃಷ್ಟಿಕರ್ತ ಬ್ರಹ್ಮನಿಗೊಮ್ಮ, ಸೃಷ್ಟಿಕರ್ತ ಬ್ರಹ್ಮನಿಗೊಮ್ಮ, ಗರ್ವ ಬಂದಿತ್ತು ಅಮ್ಮ, ಗರ್ವ ಬಂದಿತ್ತು ಅಮ್ಮ. ಸೃಷ್ಟಿಕರ್ತ ಬ್ರಹ್ಮನಿಗೊಮ್ಮ ಗರ್ವ ಬಂದಿತ್ತು ಅಮ್ಮ. ಬ್ರಹ್ಮನಿಗೆ ತನ್ನ ರುಂಡತ ಕಳ್ಕೊಂಡಾನೊಮ್ಮ, ಬ್ರಹ್ಮನಿಗೊಮ್ಮ ತನ್ನ ರುಂಡತ ಕಳ್ಕೊಂಡಾನೊಮ್ಮ. ಬ್ರಹ್ಮನಿಗೆ ಬಿಟ್ಟಿಲ್ಲ, ಸೃಷ್ಟಿಕರ್ತ ಬ್ರಹ್ಮನಿಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ. ನಮ್ ನಿಮ್ನ ಹೇಗ ಬಿಟ್ಟಿತ್ತು ಕರ್ಮ, ನಮ್ ನಿಮ್ನ ಹೇಗ ಬಿಟ್ಟಿತ್ತು ಕರ್ಮ. ನಾವು ನೀವ ಮಾಡ್ಲಿಲ್ಲ ಯಾವ ನಿಯಮ, ನಮ್ ನಿಮ್ನ ಹೇಗ ಬಿಟ್ಟಿತ್ತು ಕರ್ಮ. ನಾವು ನೀವ ಮಾಡ್ಲಿಲ್ಲ ಯಾವ ನಿಯಮ, ನಮ್ ನಿಮ್ನ ಹೇಗ ಬಿಟ್ಟಿತ್ತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಯಾರಿಗೂ ಕರ್ಮ ಅನ್ನುವಂತ ಮಾತನ್ನು ಹೇಳುತ್ತಾ ಈ ಬ್ರಹ್ಮನ ಒಂದ ಏನು ಸೃಷ್ಟಿಕರ್ತ ಬ್ರಹ್ಮನ ಬರೆದಂತ ಒಂದು ಲೇಖಿಯನ್ನು ನೀವು ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯತೆ ಐತಿ. ಹೆಂಗೆ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯತೆ ಐತಪ್ಪ ಅಂದ್ರೆ ತಾಯಿ ತಂದೆ ಗುರು ಹಿರಿಯರು ದೈವ
ಈ ಭರಮಲಿಂಗೇಶ್ವರಿಗೆ ನೀವು ಸಾಕ್ಷಾತ್ ಭರಮಲಿಂಗೇಶ್ವರನಿಗೆ ದೀರ್ಘ ನಮಸ್ಕಾರ ಸಲ್ಲಿಸುತ್ತಾ ನೀವೆಲ್ಲರೂ ಏನ್ ಮಾಡ್ಕೋಬೇಕಂದ್ರೆ ತಾಯಿ ತಂದೆ ಗುರು ಹಿರಿಯರು ದೈವ ಈ ಐದಕ್ಕೆ ನೀವು ವಿನಯರಾಗಿ ತಲಿಬಾಗಿ ನಡೆದ್ರಂದ್ರ ಈ ಸೃಷ್ಟಿಕರ್ತ ಬ್ರಹ್ಮ ಬರೆದಂತ ಬ್ರಹ್ಮಲೇಖೆಯನ್ನು ಬದಲಾಯಿಸಿಕೊಂಡ ಏನೋ ಒಂದು ಆದರ್ಶ ವ್ಯಕ್ತಿಗಳಾಗಿ ಹೊರಹೊಮ್ಮತಿರ್ಲ ನೀವೇನು ಮಾಡಬೇಕು ಸಾಧನೆ ಅನ್ನುವಂಥದ್ದೈತಿ ಅದು ಯಶಸ್ವಿ ಆಗ್ತೈತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭರಮಲಿಂಗೇಶ್ವರ ಮಹಾರಾಜ್ ಕಿ, ಯಲ್ಲಾಲಿಂಗ ಮಹಾರಾಜ್ ಕಿ, ದುರ್ಗಾ ತಾಯಿ ಮಾತಾ ಕಿ, ದ್ಯಾಮೋ ತಾಯಿ ಮಾತಾ ಕಿ, ಯಲ್ಲಮ್ಮ ತಾಯಿ ಮಾತಾ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಶ್ರೀ ಭರಮಲಿಂಗೇಶ್ವರ ಮಹಾರಾಜ್ ಕಿ. ಒಂದೇ